ಏ ಹಂಗ್ಯಾಕೋಯ್ತೇವ ದಿಗ್ಲು ಬಡ್ದು ಮಂಗ್ಯಾನಗದೇಕ ಹಂಗಲ್ಲೋಪ ನಾವು ಜೀವನದಾಗ ಉದ್ದಾರ ಆಗುದಿಲ್ಲ ನಿಂತು ಹೊಯ್ಕೊಂಡ್ರು ಉದ್ದಾರ ಆಗೋಲ್ಲ ನಾವು ಹಂಗಲ್ಲ ಇನ್ನೊಂದು 4-5 ದಿನ ಬಂದ ಡಿಗ್ರಿ ಮುಗಿಯಾಕಪ್ಪ ಈ ಹೊಲಸು ಮುಖಕ್ಕೆ ಒಂದರ ಹುಡುಗಿ ಹುಡುಗಿ ಒಪ್ಪರಿ ಇರಲಿ ತಿರುಗಿ ನೋಡಿದ್ರೆ ಒಂದರೆ ನಾವು ಒಂದೊಂದು ಕರಿ ಹೆಗ್ಗಣ್ಣಾಗಿರ್ತಾವ ಆ ಕತ್ಲ್ಯಾ ಬ್ಯಾಟ್ರಿ ಹಚ್ಚಿದ್ರೆ ಹಲ್ಲಟ್ಟ ಕಾಣತಾವ ನಾವು ಅಂಥವು 3-4 ಮೇಂಟೈನ್ ಮಾಡಕ್ಕೆ ಇನ್ನು ಕೆಲವು ಹಟಿಮ ಕಡಿಸಿ ಮಕ್ಕಳು ಇರ್ತಾರೆ ಎದ್ದು ನಿಂತು ನೋಡ್ರಿ ಬಡ್ಡಿಯಾಗಿಂತ ತನ್ನ ಸಾಮಾನು ತಮಗ ಕಾಣಾಗಿಲ್ಲ ಆದ್ರೂ ಹಡಿಸಿ ಮಕ್ಕಳು 3-4 ಇದೆಲ್ಲ ನೋಡಿ ನಾವು ಇನ್ನೂ ಬದುಕಬೇಕನ್ನೋ ಜಿಗಿಪ್ಸಿ ಬಂದ್ಬಿಟ್ಟಿದೆ ನಾವು ಜೀವನದಾಗ. ಏ ನಮ್ಮ ಮನ್ಯಾಗ ಫೋನ್ ಮಾಡತ್ತ ತಗೋರ ನಿಂಗೆ ಆಮೇಲೆ ಬೇಡಕ್ನ ಹಂಗೇನಿದ್ರೆ ಫೋನ್ ಮಾಡ. ಹೋಗಪ್ಪ ಇನ್ನು ನಾ ಒಬ್ಬ ಕುತ್ಕೊಂಡ ಕೌಂದಿ ಹರ್ಕೊತ್ಕೊಂತೀನಿ ಇಲ್ಲಿ. ಹೆಂಗರಿ ಮಾಡಿ ಒಂದು ಹುಡುಗಿನ ಪಟಾಯಿಸ್ಬೇಕಲ್ಲ, ಒಟ್ಟು ಹೆಂಗರಿ ಮಾಡಿ ಒಂದು ಹುಡುಗಿನ ಒಪ್ಪಂದು ಬಿಡ್ಬೇಕಾಗಿತ್ತು ಅವನ್ನ. ಈ ಹಡ್ಸಿ ಮಗಂತಾಕ ಒಂದು ಹುಡುಗಿ ನಂಬರ್ ಇಸ್ಕೊ. ಇವತ್ತು ಒಟ್ಟ ನನಗೆ ಗೊತ್ತಿಲ್ಲ, ಒಂದು ಹುಡುಗಿನ ಒಪ್ಪಂದ ಬಿಡು. ಫೋನ್ ಹಚ್ತೇನೆ ಹೋಸು ಮ್ಯಾಗ. ಹಲೋ. ಹೇಳ. ನೀವು ಆಯ್ತಪ್ಪ, ಈ ಒಬ್ಬ ಕೂತು ನಾನು ಕೆಲಸ ಕೇಳಲೇನಿ ಇಲ್ಲಿ. ಮತ್ತೆ ಹೆಂಗ ರಾತ್ರಿ ಟೈಮ್ ಪಾಸ್ ಆಗ್ಬತ್ತು, ಯಾವ್ದಾದ್ರು ಒಂದು ಹುಡುಗಿನ ನಂಬರ್ ಇದ್ರೆ ಕೊಡ್ಲಾ ಆಟ. ರಾತ್ರಿ ಟೈಮ್ ಪಾಸ್ ರೇ ಆಕೈತೆ ನೋಡ್ತಾನ. ಏನು ಸರ್ ಹುಡುಗಿ ನಂಬರ್ ರೀ? ಮತ್ತೇನು ಮೈಂಡ್ ಭಾಳ ಮಾತಾಡ್ತಿರಲ್ಲ, ಸಿಂಗಲ್ ಸಿಂಹ, ಸಿಂಗಲ್ ರಾಜ, ಸಿಂಗಲ್ ಕಿಂಗ್ ಅಂತಂದ್ರೆ ಎಲ್ಲಿ ಹೋದ್ರ ಪೌರುಷ? ಮಗನ ನೀನು ಅದನ್ನ ಕರೆ ತಿಳ್ಕೊಂಡಿ. ಆ ಮ್ಯಾಗಿನ ದೇವರ ಅವ ಅದನ್ನ ಕರೆ ತಿಳ್ಕೊಂಡಾನ. ಅವ್ನು ಕರೆ ತಿಳ್ಕೊಂಡು ಅದಕ್ಕೆ ಸಿಗ್ನೇಚರ್ ಮಾಡಿ ಕಳಿಸ್ಬಿಟ್ಟಾನ. ಇಲ್ಲಿ ಜೀವನದಾಗ ಒಂದು ಹುಡುಗಿನ ಕ್ಯಾಕರ್ಸಕ್ಕೆ ಹೋಗಿ ಬಾತು ಅವನ. ಹಂಗಲ್ಲ, ನಾವೇನು ನಮ್ಮ ಮನುಷ್ಯರದು, ನಮಗೂ ಫೀಲಿಂಗ್ಸ್ ಅದಾವ. ಹಂಗಲ್ಲ, ಏನೋ ಹೊಟ್ಟೆ ಕಿಚ್ಚಿಗೆ ಹುಡುಗಿಯರು ನಮ್ಮ ಕಡೆ ನೋಡಂಗಿಲ್ಲ, ನಮ್ಮ ಕಡೆ ಮಾತಾಡಂಗಿಲ್ಲ ಅಂತಂದು ಹೊಟ್ಟೆ ಕಿಚ್ಚಿಗೆ ಸಿಂಗಲ್ ಸಿಂಹ, ಸಿಂಗಲ್ ಲೈನ, ಸಿಂಗಲ್ ಕಿಂಗ್ ಆತಂದು ಹೇಳ್ತಿತ್ತು. ಅದನ್ನ ಕರೆ ಹೇಳ್ಕೊಂಡ್ಬಿಡ್ದ ಸುಳ್ಳು ಮಕ್ರಿಯ. ಹತ್ತಿರ ಸಕ್ಷಿ ಮಕ್ರಿಯ. ಕೊಡ ಎಲ್ಲಿ ಕೊಡ, ಒಂದು ನಂಬರ್ ಕೊಡು ಪಟ್ನಾಗ. ಈಗೇನಿಗೆ ಒಟ್ಟ ಹುಡುಗಿ ನಂಬರ್ ಬೇಕು, ತಾವಡ್ ತಗೊಡ್ಬೇಕು. ನೋಪ ಯಾವ್ದ್ರ ನಂಬರ್ ಕಳ್ಸೋಪ ಒಟ್ಟ. ಹೆಂಗ್ ಮಾಡ್ಲಾ? ಪಾಕ್ಯಾನಿ ಕಲ್ ಮ್ಯಾಗ, ಗುಡ್ಡದ ಕಲ್ ಮ್ಯಾಗ, ಆಮೇಲೆ ಮಶಾನ್ ಕಲ್ ಮ್ಯಾಗ. ಮಶಾನ್ ಕಲ್ಲ ಗುಡ್ಡದ ಕಲ್ ಮ್ಯಾಗ ನಂಬರ್ ಬರೋದ. ನಂಬರ್ ಕಳ್ಸ, ಯಾವ್ದ್ರ ಹುಡುಗಿ ನಂಬರ್ ಇರೋದೆ ಹಂಗಂದಿ. ಈ ಹಂಗಲ್ಲಿಂದ ನಾ ಯೋಚನೆ ಮಾಡ್ಲಿಲ್ಲ. ವರ್ಕೌಟ್ ಹಾಕೈತಿಂದ 100 ವರ್ಕೌಟ್ ಹಾಕವು ಎಲ್ಲ ಬರೀ. ಹಂಗಾದ್ರೆ ನೀನ ಒಂದು ಯಾವ್ದಾರ ನಂಬರ್ ಹೇಳಪ್ಪ ಪಟ್ನ, ಇಲ್ಲೇ ಬಡ್ಕೊಂಡ್ಬಿಡ್ತು ಪಟ್ನ ನೋಡ. ತಗೋ ಹೇಳ. 933-777-999. ಆಯ್ತಾಯ್ತು, ಟ್ರೈ ಮಾಡ್ತಂತ ಹಿಂದಾಳೆ. ಮಾಡ. ಜೀವನದಾಗ ನೋಡು ಒಂದ್ಸತಿ ಟ್ರೈ ಮಾಡು. ಹಲೋ ಹಲೋ ರೀ, ನಿಮ್ಮ ಹೆಸರು ರೀ? ಸಿದ್ದರಾಮಯ್ಯ. ರಾಕ ಜಮಾ 2,000 ರೂಪಾಯಿ. ಹಂಗಲ್ರಿ, ಅಂದಾಗ ನಿಮ್ಮ ವಯಸ್ಸು ಎಷ್ಟ್ರಿ? ಬರ್ತಾವ ಇನ್ನೇನು ಕೆಲವೊಂದಿಂದ ಬರ್ತಾವ್ರಿ. ಸ್ವಲ್ಪ ಸಮಸ್ಯೆ ಐತೆ ಹೇಳ್ರಿ, ಅದು ಬರ್ತಾವ್ರಿ. ಬರ್ತಾವ್ರಿ. ಈಗ ನಿಮ್ಮ ರಾಕ ನಿಮ್ಮ ಬರೋ ಸಮಾಧಾನ ಫೋನ್ ಹಚ್ಚಿರ್ಲ ಈಗ. ರೀ ಬರ್ತಾವ್ರಿ. ಇನ್ನು ಟೆನ್ಷನ್ ಅವ್ರು ಹಾಕಿ ಬರ್ತಾವ ನಿಮ್ಗೆ 100 ಬರ್ತಾವ್ರಿ. ನೀವು ಟೆನ್ಷನ್ ತಗೋಬೇಡ, ಆರಾಮ್ ಊಟ ಮಾಡಿ ಬರ್ಕೋರಿ ನೀವು. ಅವನು ನಂಬರ್ ಕೊಡೋದಾಗ ಹೋದ ಸೊಳ್ಳೆ ಮ್ಯಾಗ ಮುದುಕಿ ನಂಬರ್ ಕೊಟ್ಟಾನ. ಅದು 85 ವರ್ಷದ ಮುದುಕಿ ನಂಬರ್. ಜೀವನದಾಗ ಸಿಂಗಲ್ ಆಗಿ ಜಿಗಿಪ್ಸಿ ಬಂದಿದ್ದು ಸಾಕಾಗಿತ್ತು. ಅದೇ ಮುದುಕಿ ಫೋನ್ ಹಚ್ಚಿ ಜಿಗಿಪ್ಸಿ ಬಂದಿದ್ದ ನನ್ನ ಜೀವನದಾಗ ಗೊತ್ತೈತಿಕ್ಕಿಲ್ಲ. ಮುದುಕಿ ನಂಬರ್ ಜೀವನದಾಗ ಇದೊಂದು ಬಾಕಿ ಇತ್ತು. ಹೋಸ್ತು ಸೊಳ್ಳೆ ಮ್ಯಾಗ ಕೋಣ ಮುದುಕಿ ನಂಬರ್ ಕೊಟ್ಟಾನ. ಹಾಳೆ ಫೋನ್ ಹಚ್ತಿಲ್ಲ ಸೊಳ್ಳೆ ಮ್ಯಾಗ. ಹಲೋ
ಏ ಬೇವಡ್ಸಿ ಹಳೆ ಬೇವಡ್ಸಿ ಅವ್ನು ಮೆಟ್ಲು ಹೊಡಿಸ್ಬೇಕನಾಗೈತಿ ಹೂಸು ಮಗನ ನಂಬರ್ ಕೇಳಿ ತಪ್ಪತ್ತಾನ ಯಾಕೋ ಏನಾತ ಹಂಗಲ್ಲೋ ಮುದುಕಿ ನಂಬರ್ ಕೊಟ್ಟು 85 ವರ್ಷದ ಮುದುಕಿ ನಂಬರ್ ಎಲ್ಲ ಏನ್ ಬೇವಡ್ಸ್ ಹಚ್ಚಿದ ಹೋದ್ ಸಡ್ಸಿ ಮಗನ ಏನ್ ಗಂಟು ಬಿದ್ರು ನೀವು ಜೀವನದಾಗ ನಿಮ್ಮಂತ ದೋಸ್ತರ ಅಂತ ಹೇಳ್ಬೇಕು ನಂಗೆ ನಾಚಿಕೆ ಬರಾಕೈತಾವ ನಾವು ಹಂಗೇನಿಲ್ಲ ಹಂಗ ಆಗ್ತಿರ್ತಾವ ಈಗ ಹಿಂಗ್ ಮಾಡ ಈಗ ಏನ್ ಫೋನ್ ಹಚ್ಚಿದಿಲ್ಲ ನಂಬರ್ ಚೇಂಜ್ ಮಾಡ ಆಮೇಲೆ ಈಗ ಕನೆಕ್ಟ್ ಆಗಿತ್ತು ಫೋನು ಅಷ್ಟ್ ಮಾಡು ಆಗಿತ್ತು ಲಾಸ್ಟಿಗೆ 2 ನಂಬರ್ ಚೇಂಜ್ ಮಾಡಿ ಹಚ್ಚಂದ್ಯಾ ಏ ನೋಡು ಯಾವ್ರು ಹಿಂಗ ಹೋಗಿ ಬಡಿಸಿ ಇಡಿಸಿ ಹುಸ್ಸು ಮಗನ ಏ ಇಲ್ ತೋರಪ್ಪ ಅಂತ ರಗಡ್ಸಲ ಮೈನ ತೋನಿ ಮಾಡಿ ಹಚ್ಚತ್ ನನಿ ಹಚ್ಚೋದ್ ಹಚ್ಚ ಆಯ್ತು ಅದನ್ನೋ ಟ್ರೈ ಮಾಡಂತವ ಹಾ ಈಗ ನನಗೆ ಹೊಳೆ ಫೋನ್ ಇಸ್ಕೊಬೇಡ ಏ ಹಚ್ಚೋ ತೋರಪ್ಪ ಏನ ಹಾ ಹೇಳ ಇದೀಗ 99 ನಂಬರ್ ಏನೋ ಇರುತ್ತೆ ಲಾಸ್ಟಿಗೆ 2 ನಂಬರ್ ಚೇಂಜ್ ಮಾಡಿ ಹೋಗುದು ಬಿಟ್ಟು ಮತ್ತೆ ಯಾರು ಹೋಗುತ್ತೆ ಅವನು ಹಲೋ ಹಲೋ ಹಾ ರೀ ನಿಮ್ಮ ಹೆಸರೇನ್ರಿ ಅಂದಂಗ ಸರ್ ನಮ್ದು ಯಾಕೋ ಪಗಾರ ಆಗಿಲ್ಲ ನೋಡ್ರಿ ಇನ್ನು ಕೊಡ್ತೀರಿ ಏನದ ಕತ್ತಿ ಮಾತ್ರ ಎತ್ತರಕ್ಕೆ ಪೇಮೆಂಟ್ ರೀ ಇನ್ನು ಹತ್ರವ್ರಿ ಗಂಡ ಸತ್ತು ಯಾವಾಗ ಕೊಡ್ತೀರಿ ಇದ ಅಂದಾಗ ನಿಮ್ಮ ಏಜ್ ಸಾರಿ ವಯಸ್ಸೆಷ್ಟು 88 ಬರ್ತಾವ್ರಿ ಇನ್ನೇನ ಬರ್ತಾವ್ರಿ ಸ್ವಲ್ಪ ನಿಮ್ಮ ಫೋನ್ ನಂಬರ್ದ ಸ್ವಲ್ಪ ಮಿಸ್ಟೇಕ್ ಇತ್ರಿ ಈಗ ನಾ ಫೋನ್ ಹಚ್ಚೆಲ್ಲ ಕನ್ಫರ್ಮ್ ಮಾಡಿಬಿಟ್ರಲ್ಲೇ ಏನು ಬರ್ತಾವ ತಗೋರಿ ನೀವು ಟೆನ್ಷನ್ ತಗೋಬೋದ್ರಿ ನಾ ಹಿಂಗೆ ಮಾಡಿ ಕೆಲಸ ಮಾಡಿ ನಾವು ನಾಳೆ 10 ಗಂಟೆಗೆ ಬ್ಯಾಂಕಿಗೆ ಬಂದ್ಬಿಟ್ರಲ್ಲ ಇರ್ಲಿ ಹಿಂಗೆ ಮಾಡಿ ನೀವು ನಾ ಡ್ರೈವರ್ದು ಬಂದ್ಬಿಡ್ರಿ ನಾ ಬಂದ್ಬಿಡ್ತೀನಿ ನಿಮ್ಮ ಸಮಸ್ಯೆ ಬಗೆಹರಿಸ್ಬಿಟ್ಟು ನಿಮ್ಮ ಬಾದನ ತರದ ರಾಕ್ ಬರಾಕತ್ತಿಲ್ಲತ್ತಾರೆ ಅದೇ ನಾವು ಸಮಸ್ಯೆ ತೆಗೆದು ನೋಡಿ ಒಂದು 6-7 ತಿಂಗಳ ತಮ್ಮ ನೀವು ರಾಕ್ ಬಂದಿಲ್ಲತ್ತಾರೆ ಅದಕ್ಕೆ ನಾವು ಸುಮ್ಮನೆ ನಿಮ್ಮ ಫೋನ್ ಹಚ್ಚಿಬಿಟ್ರಿ ಈಗ 1 ತಿಂಗಳ ಆತೇನ್ರಿ ಅವು ಆ ಕಡೆ ಹಿಂಗೆ ಆತೇನ್ರಿ ಹಿಂಗೆ ಮಾಡಿ ನೀವು ನಾಳೆ ಬಂದ್ಬಿಟ್ಟು ಬ್ಯಾಂಕ್ ಹತ್ರ ನಾ ಬರ್ತೂರಿ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಬಿಡ್ರಿ ನಿಮ್ಮ ಕೈಯಾಗ ಅಮೌಂಟ್ ನಿಮ್ಮ ಕೈಯಾಗ ಕೊಟ್ಬಿಡ್ತೀವಿ ನಾವು ಒಟ್ಟು ಇಟ್ಕೊಂಗಿಲ್ರಿ ಇಟ್ಕೊಂಡ್ರೆ ಟೆನ್ಷನ್ ಆಗದ ನೀವು ತೊಗೊಂಡು ಹೋಗ್ಬಿಡಕ್ರಿ ಓಕೆ ರೀ ಇದೇ 85 ಇದು 88 ವರ್ಷದ ಮುದುಕಿದ ಗಂಡು ಸತ್ತದ ಪಗಾರ ಬಂದಿಲ್ಲ ಹುಡುಗಿಯರ ನಂಬರ್ ಹಚ್ಚಾಕ್ ಬಂದ್ರೆ ಇದು ಹಿಂಗೆ ಹಾಕತ್ತೈತಿ ಮತ್ತೊಂದ್ಸಲ ಟ್ರೈ ಮಾಡಿ ನಾವು ಮತ್ತೆ ಯಾರಿಗೆ ಹೋಗ್ತೈತೆ ನೋಡ್ಲು ಹಲೋ ಹಾ ಕೇಸ ಆಯ್ತು ಹೇಳ್ರಿ ಹಲೋ ಹೇಳ್ರಿ ಯಪ್ಪ 3-4 ತಿಂಗಳ ಪಗಾರ ಬಂದಿಲ್ಲ ಆ ಪಗಾರದಿಂದ ಮುದುಗಿ ಬಳ್ಳಿ ಕೊಡಿಸ್ಬೇಕು ಇಲ್ಲ ಅದ ಹಂಗಲ್ಲ ಬರ್ತಾವ ಅದ ಪಗಾರ ಬರ್ತಾವ ನಿನಗೂ ಪಗಾರ ಕೊಡ್ತು ಹಂಗೇನಿಲ್ಲ ಆ ಸ್ವಲ್ಪ ಆಧಾರ್ ಕಾರ್ಡ್ನಾಗ ಮಿಸ್ಟೇಕ್ ಇತ್ತು ಅದಕ್ಕೆ ಹಿಂಗೆ ಆಗಕತ್ತದ ನಾವು ಎಲ್ಲ ಬರಬರಿ ಮಾಡ್ತೀವ ಅದ ಮುದುಕಿ ಬಳಿ ಕೊಡಿಸ್ಬೇಕಾಗಿತ್ತು ಕೊಡ್ಸಕ್ಕೆ ಬಳಿ ಎಲ್ಲ ಬಳಿ ಚೈನ ನೆಕ್ಲೆಸ್ ಎಲ್ಲ ಗಂಟೆಗಳು ಎಲ್ಲ ಕೊಡ್ಸಕ್ಕೆ ಎಲ್ಲ ಬರಬರಿ ಮಾಡೋಣ ಅಂದ ಒಟ್ಟ ಬಿಡುಲ್ತು ಅಂದ ಈಗ ನಾ ಫೋನ್ ಯಾಕೆ ಹಚ್ಚಿ ನೋಡಿ ಈಗ ನಾ ಇರೋದು ನಿಮ್ಮ ಹತ್ತರಿಗೆ ನೀವು ಒಟ್ಟಿಗೆ ಟೆನ್ಷನ್ ಯಾಕೆ ಹೋಗ್ಬೇಡ ಒಟ್ಟ ಫೋನ್ ಇರೋದು ಈಗ ನಾಳೆ ಯಾವಾಗ ಬಿಗಿ 75 ವರ್ಷದ ಮುದುಕ 25 ವರ್ಷದ ಹುಡುಗ ಗೊತ್ತೇಕ ಬಳಿ ಕೊಡ್ಸಿನೇ ಚಾ ಕೊಡ್ಸಿನೇ ಮಾಡಕತ್ತಾನೆ ಈ ಹೋತು ಸುಳಿ ಮಗ ಮುದುಕ ಇನ್ನು 25ನೇ ವರ್ಷನೇದಾಗ ಹೆಂಗಿದ್ದಿರ್ಬೇಕು ಎಷ್ಟು ಒಡ್ಡ ಹಾರಿರ್ಬೇಕು ಥೂ ಅವನ ಹುಡುಗಿಯರಿಗೆ ಫೋನ್ ಹಚ್ಚಬೇಕಂದ್ರೆ ಮುದುಕಿಯರಿಗೆ ಹೊಂಟೈತಿ ಅವನ ಚಲೋ ಅಂತ ಉಪ್ಪಿಗಾರಿಗಳು ಫೋನ್ ಹಚ್ಬೇಕಾದ್ರೆ ಮುದುಕರಿಗೆ ಹೊಂಟೈತಿ ನಾನು ಹೆಂಡ್ತಿಗೆ ಚಾ ಕೊಡ್ಸ್ಬೇಕತ್ತ ಮುದುಕಿ ಚಾ ಕೊಡ್ಸ್ಬೇಕತ್ತ ಅವ ಇಲ್ಲಿ ಪಗಾರ ಗಂಡ ಸತ್ತ ಪಗಾರ ಬಂದೈತಿ ಏಕೆ ನೋಡ್ರಿ ಜೀವನದಾಗ ಖರಾಬ್ ಬಿತ್ತಂದ್ರೆ ನಡೀತದ ಜೀವನಾನ ಖರಾಬ್ ಬಿತ್ತಂದ್ರೆ ಏನು ನಿಂತು ಹೊಯ್ಕೋದ್ರೆ ಬದಲಾಗೋದಿಲ್ಲ 1000 ಬಾರಿ ಸೋತರು ಇನ್ನೊಮ್ಮೆ ಪ್ರಯತ್ನಿಸ್ತದಂತ ಗಾದಿ ಮಾತಾಯ್ತು ಅದನ್ನ ನೆನಪು ಮಾಡ್ಕೋದು ವಾಳಿ ಇನ್ನೊಮ್ಮೆ ಟ್ರೈ ಮಾಡೋದು ಎಷ್ಟ ನಮ್ಮ ಕೈತಿ ಇನ್ನೊಮ್ಮೆ ಹಚ್ಚೇ ಬಿಡ್ತೀನಿ ಹಲೋ
ಅಂದಂಗ ಯಾರು ಮಾತಾಡಿದ್ರಿ? ಗಟ್ಟ ಬರ್ಬೇಕು ಹೊಸದಾಗಿ ಬಂದ್ರು ಮಾತಾಡುದ ಕಥೆ ಮುಗಿಯಿತೆ. ಯಾಕ ಎದ್ದು ಸಲ ಪೋಚಿದಿ ಏನಾದ್ರು ಸಮಾಚಾರ ಐತೆ ಹೇಳ ಮತ್ತ ಓದ್ತಿದ್ದ ಇಂತ ಫೋನ್ ಮಾಡಿದ್ರೆ ಏನೈತೆ ಹೇಳ ಇಲ್ಲ ಸರ್ ನಾಂಗ್ ನಂಬರ್ 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 ಏ ಅದ್ ನಾಂಗ್ ನಂಬರ್ ಅಲ್ಲೋ ರಾಂಗ್ ನಂಬರ್ ಅದ ನಂಬರ್ ಸರ್ ಬೇರೆ ಕಡೆ ಹಚ್ಚಕ್ ಹೋಗಿ ನಿಮಗೆ ಗೊತ್ತಾಯ್ತು ಸರ್ ಆ ದೋಸ್ತ ಮಸ್ಯಾನ ಕಲ್ಲ ಮುದುಕಿ 85-88 ಕಾಣಿಸ್ತಾರೆ. ಸ್ವಲ್ಪ ಮಿಸ್ಟೇಕ್ ಆಗಿತ್ತಂದ್ರೆ ಬಾಂಬೆ ಕಟ್ಟ ಹಾಕ್ತಾರೆ. ಕೊನೆಯದಾಗಿ ಸರ್ ಅವನ್ ಮಾತು ಹೇರಿ ಮಗನ ಹಿಚಕ್ತಾರ ತಂದ್ರ ಆದ್ರೆ ಏನ್ ಹಿಚಕ್ತಾರತ್ತಂದು ಹೇಳಲಿಲ್ಲಲ್ಲ.